ಗುರುಗಳೇ, ದ್ವಾದಶ ರಾಶಿಗಳ ಮೇಲೆ ಗುರುವಿನ ಸಂಚಾರದ ಪ್ರಭಾವದ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಇನ್ನು ಕರ್ಕಾಟಕ ರಾಶಿ ಗುರುಗಳೇ, ಮಿಥುನ ರಾಶಿಯಿಂದಲೇ ಕರ್ಕಾಟಕ ರಾಶಿಗೆ ಗುರು ಬರ್ತಾ ಇರೋದ್ರಿಂದ ಈ ರಾಶಿಯವರಿಗೆ ಹೇಗಿದೆ ಅಂತ ಫಲ? ಒಟ್ಟು 12 ರಾಶಿಯಲ್ಲಿ ಯಾವುದೇ ರಾಶಿಗೆ ಗುರು ಹೋದರೂ ಕೂಡ ಕೆಟ್ಟದ್ದೇ. 12 ರಾಶಿಯಲ್ಲಿ ಯಾವುದೇ ರಾಶಿ ಗುರು ಹೋದರೂ ಕೆಟ್ಟದ್ದೇ. ಆದರೆ ಎಕ್ಸೆಪ್ಟ್ ಕರ್ಕಾಟಕ ರಾಶಿ. ಯಾಕೆಂದರೆ ಕರ್ಕಾಟಕ ರಾಶಿ 2 ಥರ ಫಲ ಕೊಡುತ್ತೆ ಪಾಸಿಟಿವ್ ಆಗಿ. ಒಂದು, ಕರ್ಕಾಟಕ ರಾಶಿಗೆ ಅಧಿಪತಿಯಾದಂಥ ಚಂದ್ರ ಗುರುವಿನಿಗೆ ಮಿತ್ರು. ಅಂದರೆ ಗುರು ಮತ್ತು ಚಂದ್ರ ಜೊತೆಗಿದ್ದರೆ ಅಥವಾ 1 4 7 10 ಕೇಂದ್ರ ಸ್ಥಾನದಲ್ಲಿದ್ದರೆ ಗಜಕೇಸರಿ ಯೋಗ. ನೋಡಿ, ಗಜಕೇಸರಿ ಯೋಗ ಸೃಷ್ಟಿಯಾಗದೆ ಗುರು ಮತ್ತು ಚಂದ್ರನಿಂದ. ಅಂದರೆ ಅವರಿಬ್ಬರು ಎಷ್ಟು ಫ್ರೆಂಡ್ಸ್ ಇರಬೇಡ, ಲೆಕ್ಕ ಹಾಕ್ಕೊಳ್ಳಿ ನೀವೇ. ಹಾಗಾಗಿ ಯಾವಾಗ ತನ್ನ ಮಿತ್ರನ ಮನೆಗೆ ಬಂದು ಅವರು ಎಕ್ಸಾಲ್ಟೆಡ್ ಅಂದರೆ ಉಚ್ಚಸ್ಥಾನವಾಗ್ತಾರೋ ಆಟೋಮೆಟಿಕ್ ಆಗಿ ನಿಮಗೆ ಗುರು ಅನ್ನುವಂಥದ್ದು ಕರ್ಕಾಟಕ ರಾಶಿಗೆ ಒಳ್ಳೆಯ ಫಲನ ಕೊಡ್ಲಿಕ್ಕೆ ಶುರು ಮಾಡಬೇಕು. ಈಗ ಒಂದು ಗಲೀಜಾಗಿರೋಂಥ ಜಾಗದಲ್ಲಿ ನಾವು ಇರ್ಲಿಕ್ಕೆ ಇಷ್ಟಪಡ್ತೀವ? ಇಲ್ಲ. ಈಗ ನಾವು ಇಲ್ಲಿದ್ದೀವಿ ಅಂತಂದರೆ ಶುದ್ಧವಾಗಿರಬೇಕು, ಏನಾರ ಗಲೀಜಿದ್ರೂ ಕೂಡ ಕ್ಲೀನ್ ಮಾಡ್ಕೊಂಡ್ಬಿಡ್ತೀವಿ. ಆ ಥರ ಗುರು ಯಾವ ಮನೆಗೆ ಹೋಗ್ತಾರೋ ಆ ಮನೆ ಸಿಕ್ಕಾಪಟ್ಟೆ ಕ್ಲೀನ್ ಆಗಿಬಿಡುತ್ತೆ, ಶುದ್ಧಿ ಆಗಿಬಿಡುತ್ತೆ. ಆತ್ಮಶುದ್ಧಿ ಆಗುತ್ತೆ, ದೇಹ ಶುದ್ಧಿ ಆಗುತ್ತೆ, ಮನಸ್ಸು ಶುದ್ಧಿ ಆಗುತ್ತೆ. ಕರ್ಕಾಟಕ ರಾಶಿಯವರು ಮೊದಲೇ ಸಿಕ್ಕಾಪಟ್ಟೆ ಭಯಸ್ಥರು. ಮೊದಲೇ ಚಿಕ್ಕ ಚಿಕ್ಕ ವಿಷಯಕ್ಕೂ ಕಣ್ಣಲ್ಲಿ ನೀರು ಹಾಕ್ಕೊಂಡ್ಬಿಡ್ತಾರೆ. ಒಳ ಭಯ ಜಾಸ್ತಿ, ಸಿಕ್ಕಾಪಟ್ಟೆ ನಡ್ಗೋಗ್ಬಿಡ್ತಾರೆ. ಆಮೇಲೆ ಆರೋಗ್ಯವಾಗಲೂ ಕೂಡ ಅವ್ರಿಗೆ ತೊಂದರೆ, ಮೂಗಿನ ಸಮಸ್ಯೆಗಳಾಗೋದು, ಗಂಟ್ಲು ಸಮಸ್ಯೆ ಆಗೋದು ಈ ಸಲ ತುಂಬ ಜಾಸ್ತಿ ಆಗುತ್ತೆ. ಕಾರಣ ಏನಂತಂದರೆ ಗುರುವಿನ ಪ್ರಭಾವ ಮಾನಸಿಕವಾಗೂ ಬೀಳುತ್ತೆ ಅವ್ರಿಗೆ ಆರೋಗ್ಯದಲ್ಲಿ, ಮತ್ತು ಅವ್ರಿಗೆ ಶಾರೀರಿಕವಾಗೂ ಬೀಳುತ್ತೆ. ಗಂಟ್ಲಿನ ಸಮಸ್ಯೆ, ಮೂಗಿನ ಸಮಸ್ಯೆ, ಕಫ ಮತ್ತು ನೆಗಡಿ ತುಂಬ ಯಥೇಚ್ಛವಾಗಿ ಆಗುತ್ತೆ ಆರೋಗ್ಯದಲ್ಲಿ. ಅದು ಬಿಟ್ಟರೆ ಅವರಿಗೆ ಹಣಕಾಸಿನಲ್ಲಿ ದೊಡ್ಡದಾಗೇನು ಏಟು ಬೀಳೋದೇನಿಲ್ಲ. ನೆಗೆಟಿವ್ ಪಾಸಿಟಿವ್ ಅಂತ ಹೇಳಿದ್ರೆ ನ್ಯೂಟ್ರಲ್ಸ್ ಪೊಸಿಷನ್ ಅಂತ ಹೇಳ್ಬೋದು ಯಾರಿಗೆ? ಕರ್ಕಾಟಕ ರಾಶಿಯವರಿಗೆ. ಇನ್ನು ವಿದ್ಯಾಕ್ಷೇತ್ರ, ಇನ್ನು ಉಳಿದ ಎಲ್ಲ ಕ್ಷೇತ್ರಕ್ಕೂ ನಾವು ನ್ಯೂಟ್ರಲ್ ಸಿಸ್ಟಮ್ ಅಂತಲೇ ಹೇಳ್ತೀವಿ ನಾವು. ಎಕ್ಸೆಪ್ಟ್ ಆರೋಗ್ಯವನ್ನು ಮಾತ್ರ ಸ್ವಲ್ಪ ಎಚ್ಚರಿಕೆಯಿಂದ ಇರಲೇಬೇಕಾಗುತ್ತೆ. ಹಾಗಾಗಿ ಸಾಧ್ಯವಾದಷ್ಟು ಗಮನ ಇರಲಿ. ಕರ್ಕಾಟಕ ರಾಶಿಯವರು ಗುರು ನಿಮ್ಮ ಮನೆಗೆ ಬಂದು ನಿಮ್ಗೆ ಒಳ್ಳೆಯದೇ ಆಗುತ್ತೆ, ಆದರೆ ಕೆಟ್ಟದಾಗದೇ ಇದ್ದಂಗೆ ನೋಡ್ಕೋಬೇಕಾಗುತ್ತೆ. ಅಂದರೆ ವೃತ್ತಿ ಜೀವನ ಗುರುಗಳೀಗ ಹೇಗಿರ್ಬೋದು? ವೃತ್ತಿ ಅಂತ ಬಂದಾಗ ಈ ಹಿಂದೆ ಹೇಗಿತ್ತು ಅದು ಹಾಗೆ ನಡೆಯುತ್ತಮ್ಮ. ಏನು ದೊಡ್ಡ ಬದಲಾವಣೆ ಕರ್ಕಾಟಕ ರಾಶಿಯವ್ರಿಗಿಲ್ಲ. ಏನು ಪರಿಹಾರ ಮಾಡ್ಕೋಬೇಕು? ಪರಿಹಾರ ಖಂಡಿತ ಮಾಡ್ಕೋಬೇಕು. ಧನ್ವಂತರಿ ಜಪನ ಮಾಡಲೇಬೇಕು. ಧನ್ವಂತರಿ ಸ್ತೋತ್ರಗಳು ಎಲ್ಲ ಕಡೆ ಸಿಗುತ್ತೆ, ಡೌನ್ಲೋಡ್ ಮಾಡ್ಕೊಳ್ಳಿ, ಬರ್ಕೊಳ್ಳಿ. PDF ಡೌನ್ಲೋಡ್ ಮಾಡಿಕೊಂಡು ಪ್ರತಿನಿತ್ಯ ಆ ಧನ್ವಂತರಿ ಜಪವನ್ನು ಮಾಡಿ. ದಿನಾ ಬೆಳಗ್ಗೆ ಎದ್ದು ತುಳಸಿ ಗಿಡಕ್ಕೆ ನೀರು ಹಾಕಿ, ತುಳಸಿ 2 ಗಿಡನ ನೆಡಿ, ಒಂದು ಗಿಡನ ಪೂಜೆ ಮಾಡೋಕ್ಕೆ ಇಟ್ಕೊಳ್ಳಿ, ಇನ್ನೊಂದು ಗಿಡನ ಪ್ರತಿದಿನ ಅದರಲ್ಲಿ ಒಂದೊಂದು ದಳನ ತಿಂತಾ ಇರಿ. ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ. ಅದೇ ಪರಿಹಾರ. ಅದು ಬಿಟ್ಟರೆ ಬೇರೆ ಅವಶ್ಯಕತೆ ಇಲ್ಲ.